ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಕ್ಕಿದೆ. ಇವತ್ತಿನಿಂದ ಬಸ್ ಪಾಸ್ ಹಣ ಮರುಪಾವತಿ ಮಾಡೋದಕ್ಕೆ ಅರ್ಜಿ ಸಲ್ಲಿಕೆಯನ್ನ ಮಾಡಿಕೊಳ್ಳಬಹುದು. ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಕೆಯನ್ನ ಮಾಡಿಕೊಳ್ಳಬಹುದು. ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಕುರ್ಚಿ ಮೇಲೆ ಕುತ್ಕೊಳ್ತಾ ಇದ್ದಂಗೆ, ಅಧಿಕಾರ ವಹಿಸಿಕೊಳ್ತಾ ಇದ್ದಂಗೆ ಮಹತ್ವದ ಘೋಷಣೆಯನ್ನ ಮಾಡಿದ್ರು. ಆದರೆ ಈ ಘೋಷಣೆಗೂ ಮುನ್ನ ಹಣ ಕೊಟ್ಟು ಪಾಸ್ ತಗೊಂಡಿದಾರಲ್ಲ, ಪಾಸ್ ಮಾಡಿಸಿದಾರಲ್ಲ ಸ್ಟೂಡೆಂಟ್ಸ್, ಅವರಿಗೆ ಆ ಹಣ ರೀಫಂಡ್ ಮಾಡೋದಕ್ಕೆ ಅವಕಾಶವನ್ನ ಸರ್ಕಾರ ಕಲ್ಪಿಸಿಕೊಟ್ಟಿದೆ. ಈ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಹಣ ಮರುಪಾವತಿಯನ್ನ ಮಾಡಲಾಗುತ್ತೆ. ಅದಕ್ಕೆ ಅವಕಾಶವನ್ನ ಸರ್ಕಾರ ಮಾಡಿಕೊಟ್ಟಿದೆ. ಅರ್ಜಿ ಸಲ್ಲಿಸಿದ 7 ದಿನಗಳ ಒಳಗಾಗಿ ವಿದ್ಯಾರ್ಥಿಗಳಿಗೆ ಎಷ್ಟು ಹಣವನ್ನು ಅವರು ಪಾಸ್ ಮಾಡ್ಸಕ್ಕೆ ಕೊಟ್ಟಿದ್ದಾರೆ ಅದು ರೀಫಂಡ್ ಮಾಡಲಾಗುತ್ತೆ. ಇವತ್ತಿಂದ ಅರ್ಜಿ ಸಲ್ಲಿಕೆಗೆ ಅವಕಾಶವನ್ನ ಸರ್ಕಾರ ಮಾಡಿಕೊಟ್ಟಿದೆ. ಇನ್ನು ಸರ್ಕಾರದಿಂದ ಮಕ್ಕಳಿಗೀಗ ವಿದ್ಯಾರ್ಥಿನಿಯರಿಗೆ ಉಚಿತ ಬಸ್ ಪಾಸ್ ಅನ್ನ ಸರ್ಕಾರನೇ ಕೊಡ್ತಾ ಇದೆ. ಹಾಗಾಗಿ ಈ ಹಿಂದೆ ಹಣ ಕೊಟ್ಟು ಯಾರು ಪಾಸ್ ತಗೊಂಡಿದ್ದಾರೆ ಅವರಿಗೆ ರೀಫಂಡ್ ಮಾಡಲಾಗುತ್ತೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಪ್ರಗತಿ ಶೆಟ್ಟಿ. ಸರ್ಕಾರ ಉಚಿತ ಬಸ್ ಪಾಸ್ ಮಾಡ್ತು. ಡಿ ಕೆ ಶಿವಕುಮಾರ್ ಅವರು ವೆರಿ ಫಸ್ಟ್ ಡೇನೆ ಸಿಎಂ ಕುರ್ಚಿ ಮೇಲೆ ಕುತ್ಕೊಳ್ತಿದ್ದಂಗೆ ಅನೌನ್ಸ್ ಮಾಡಿದ್ರು. ಈಗ ರೀಫಂಡ್ ಮಾಡಕ್ ಪ್ರೊಸೀಜರ್ ಏನು, ಎಲ್ಲಿ ಅರ್ಜಿ ಹಾಕಬೇಕು, ಎಷ್ಟು ದಿನ ಕಾಯಬೇಕು, ಮತ್ತೆ ಯಾರು ಎಲಿಜಿಬಲ್ ಇದ್ದಾರೆ ಇದಕ್ಕೆ? ಶರ್ಮಿತಾ ಶೆಟ್ಟಿ, ಇವತ್ತಿನಿಂದ ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಅವಕಾಶ ಇದೆ. 7 ದಿನದ ಒಳಗಾಗಿ ನೀವು ಅರ್ಜಿ ಸಲ್ಲಿಕೆ ಮಾಡಿದ್ರೆ ನಿಮ್ಮ ಹಣ, ಅಂದ್ರೆ ನೀವೇನ್ ಬಸ್ ಪಾಸ್ ಅನ್ನ ಪಡ್ಕೊಳ್ಳೋದಕ್ಕೆ ಹಣವನ್ನ ಕೊಟ್ಟಿರ್ತೀರಾ, ಆ ಹಣ ವಾಪಸ್ ನಿಮ್ಮ ಖಾತೆಗೆ ಬಂದು ರಿಫಂಡ್ ಆಗುತ್ತೆ. ಅಂದ್ರೆ ಡಿ ಕೆ ಶಿವಕುಮಾರ್ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ ಮೊದಲ ದಿನವೇ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬಸ್ ಪಾಸ್ ಅನ್ನ ಘೋಷಣೆ ಮಾಡಿದ್ರು. ಸುಮಾರು 10 ಲಕ್ಷಕ್ಕೂ ಅಧಿಕ ಫಲಾನುಭವಿಗಳು ಇದರಲ್ಲಿ ಇದ್ದಾರೆ ಅಂತ ಅಂದಾಜನ್ನ ಮಾಡಲಾಗಿತ್ತು. 4 ನಿಗಮಗಳ ವ್ಯಾಪ್ತಿಯಲ್ಲಿ ಮೇ 29ರಿಂದಲೇ ವಿದ್ಯಾರ್ಥಿಗಳು ಈ ಬಸ್ ಪಾಸ್ ಅನ್ನ ಪಡ್ಕೊಂಡಿದ್ರು. ಯಾರು ಬಸ್ ಪಾಸ್ ಅನ್ನ ಮೊದಲೇ ಪಡ್ಕೊಂಡಿದ್ದಾರೆ ಅವರು ಒಂದಷ್ಟು ದುಡ್ಡನ್ನ ಕೊಟ್ಟಿರ್ತಾರೆ. ಆ ದುಡ್ಡನ್ನ ವಾಪಸ್ ಹೆಂಗ್ ಪಡೆಯೋದು ಅನ್ನುವಂತಹ ಗೊಂದಲ ಇತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನಿಂದ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಅಧಿಕೃತವಾಗಿ ನೀವೊಂದು ಅಲ್ಲಿ ಬಸ್ ಪಾಸ್ ಸರ್ವಿಸಸ್ ಅಂತ ಒಂದು ಲಿಂಕ್ ಇರುತ್ತೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ನೀವು ಭರ್ತಿ ಮಾಡ್ತಾ ಹೋಗಬಹುದು. ಅಂದ್ರೆ ನಿಮ್ಮ ಡೀಟೇಲ್ಸ್, ನಿಮ್ಮ ಪೋಷಕರ ಖಾತೆಯ ಡೀಟೇಲ್ಸ್, ಅಂದ್ರೆ ಯಾವ ಖಾತೆಗೆ ಹಣ ರಿಫಂಡ್ ಆಗಬೇಕು ಅದರ ಡೀಟೇಲ್ಸ್, ಜೊತೆಗೆ KYC ಮಾಡಿಸಬೇಕು, ಈ ಎಲ್ಲ ಡೀಟೇಲ್ಸ್ ಅನ್ನ ಕೊಡ್ತಾ ಹೋದ್ರೆ 7 ದಿನದ ಒಳಗಾಗಿ ನಿಮ್ಗೆ ನೆಫ್ಟ್ ಅಥವಾ RTGS ಮೂಲಕ ಹಣ ವಾಪಸ್ ಅದೇ ಖಾತೆಗೆ ಹೋಗುತ್ತೆ. ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಯಾವುದೇ ಕೌಂಟರ್ ಗಳ ಮುಂದೆ ಹೋಗಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ಲುವಂತಹ ಅವಶ್ಯಕತೆ ಇಲ್ಲ. ಬದಲಾಗಿ ನೇರವಾಗಿ ನಿಮ್ಮ ಖಾತೆಗೆ ಹಣ ವಾಪಸ್ ಜಮೆ ಆಗುತ್ತೆ. ಇದು ವಿಶೇಷ ಅಂತ ಹೇಳ್ಬೋದು. ಜೊತೆಗೆ ಎಲ್ಲವೂ ಕೂಡ ಆನ್ಲೈನ್ ಅಲ್ಲೇ ಮಾಡೋದಕ್ಕೆ ಅವಕಾಶ ಇದೆ. ಸೊ ನಿಮ್ಮ ಮೊಬೈಲ್ ಗಳಲ್ಲೂ ಮಾಡ್ಕೊಳ್ಬಹುದು. ಇಲ್ಲ ಅಂತಂದ್ರೆ ಹತ್ತಿರದ ಬೆಂಗಳೂರು ಅಥವಾ ಬೇರೆ ಬೇರೆ ಕೇಂದ್ರಗಳಿರ್ತಾವಲ್ಲ, ಅಂತಹ ಸೈಬರ್ ಕೇಂದ್ರಗಳಿಗೂ ಕೂಡ ಹೋಗಿ ವಿದ್ಯಾರ್ಥಿಗಳು ಈ ಪ್ರಕ್ರಿಯೆಯನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಈಗಾಗಲೇ 4 ನಿಗಮಗಳ ವ್ಯಾಪ್ತಿಯಲ್ಲಿ ಲಿಂಕ್ ಕೂಡ ಓಪನ್ ಆಗಿರುವಂತದ್ದು. ಇವತ್ತಿಂದ ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಅವಕಾಶ ಇರುವಂತದ್ದು. ಡಿಕೆ ಸರ್ಕಾರ ಘೋಷಣೆ ಮಾಡಿರುವಂತಹ ಉಚಿತ ಬಸ್ ಪಾಸ್ ನ ಫಲಾನುಭವಿಗಳಾಗೋದಕ್ಕೆ ಸಾಧ್ಯ ಇರುವಂತದ್ದು. ಶರ್ಮಿತಾ ಶೆಟ್ಟಿ, ಇದ್ರ ಜೊತೆಯಲ್ಲಿ ಈಗ ಕೆಲವು ಸ್ಟೂಡೆಂಟ್ಸ್ ಹತ್ರ ಈಗ ಅಕೌಂಟ್ ಇಲ್ಲದೆ ಇರಬಹುದು, ರೀಫಂಡ್ ಮಾಡ್ಸಕ್ಕೆ ಒರಿಜಿನಲ್ ಅಕೌಂಟ್ಗೆ ಅದು ಹೋಗ್ಬಿಡುತ್ತೆ. ಹಾಗಾಗಿ ಈಗ ಈ KYC ಜೊತೆಯಲ್ಲಿ ಪೋಷಕರ ಅಕೌಂಟ್ ಕೂಡ ಕೊಡಬಹುದು. ಅದ್ರ ಬಗ್ಗೆ ಮಾಹಿತಿ ಪ್ರಗತಿ ಶೆಟ್ಟಿ. ಖಂಡಿತ ಶರ್ಮಿತಾ ಶೆಟ್ಟಿ, ಇಲ್ಲಿ ನೀವು ಪೋಷಕರ ಖಾತೆಯನ್ನೇ ಕೊಟ್ಟರು ಕೂಡ ನಡೆಯುತ್ತೆ. ಅಂದ್ರೆ ಪೋಷಕರ ಖಾತೆಯ ವಿವರವನ್ನ ನೀವು ಕೊಟ್ಟಿದ್ರೆ, ನೀವು ಯಾವ ಖಾತೆಯ ನಂಬರ್ ಅನ್ನ ಹಾಕಿರ್ತೀರಾ ಆ ಖಾತೆಗೆ ಈ ಒಂದು ಹಣ ಜಮಾವಣೆ ಆಗುತ್ತೆ ಅನ್ನುವಂತಹ SMS ಕೂಡ ಹೋಗುತ್ತೆ. ಅದಾದ್ಮೇಲೆ ಹಣ ಜಮಾವಣೆ ಆದ್ಮೇಲೆ ಕೂಡ SMS ಕೂಡ ಬರುತ್ತೆ. ಎಲ್ಲಾ ರೀತಿಯಾಗಿ ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ ಅವರಿಗೆ ಅಪ್ಡೇಟ್ ಸಿಗುತ್ತೆ. ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ನೀವು ಅಪ್ಲಿಕೇಶನ್ ಅಲ್ಲಿ ಓಪನ್ ಮಾಡಿ ಆ ಪ್ರೊಸೀಜರ್ ಅನ್ನ ಫಿಲ್ ಮಾಡಿದ ತಕ್ಷಣ ನಿಮ್ಗೆ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ನೀವು ಯಾವ ನಂಬರ್ ಅನ್ನ ರಿಜಿಸ್ಟರ್ ಮಾಡಿರ್ತೀರಾ ಆ ನಂಬರ್ಗೆ ಎಲ್ಲ ಇನ್ಫಾರ್ಮೇಶನ್ ಕೂಡ ಸಿಗ್ತಾ ಹೋಗುತ್ತೆ. ಇದರಲ್ಲಿ ಪೋಷಕರ ಖಾತೆಯ ನಂಬರ್ ಅನ್ನು ಕೂಡ ಹಾಕೋದಕ್ಕೆ ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ. ಅಲ್ಲಿ ಹಣ ಜಮಾವಣೆ ಆದ ತಕ್ಷಣ ಮತ್ತೆ ಇವರಿಗೆ SMS ರವಾನೆ ಆಗುತ್ತೆ. ಸೊ ಈ ಮೂಲಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅಂತ ಹೇಳ್ಬೋದು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ ತಕ್ಷಣ ಘೋಷಣೆ ಮಾಡಿರುವಂತಹ ಯೋಜನೆ, ಅನೇಕ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರುವಂತಹ ಯೋಜನೆ. ಸೊ ವಿದ್ಯಾರ್ಥಿ ಪರವಾದ ಈ ಯೋಜನೆಯ ಫಲಾನುಭವಿ ಆಗೋದಕ್ಕೆ ಸಾಧ್ಯ ಆಗುವಂತದ್ದು. ಶರ್ಮಿತಾ ಶೆಟ್ಟಿ, ಸೊ ಇವತ್ತಿಂದ ಎಷ್ಟು ದಿನ ತನಕ ಅವಕಾಶ ಇದೆ ಪ್ರಗತಿ ಶೆಟ್ಟಿ ಅರ್ಜಿ ಸಲ್ಲಿಕೆ ಮಾಡ್ಕೊಳ್ಳಕ್ಕೆ ಆನ್ಲೈನ್ ಅಲ್ಲೇ?
ಸದ್ಯಕ್ಕೆ ಟೈಮ್ ಲಿಮಿಟ್ಸ್ ಅನ್ನ ನಿಗದಿಪಡಿಸಿಲ್ಲ. ಅಂದ್ರೆ ಇವತ್ತಿನಿಂದ ಅಪ್ಲಿಕೇಶನ್ ಅನ್ನ ಹಾಕೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇವತ್ತು ನೀವು ಅಪ್ಲಿಕೇಶನ್ ಅಲ್ಲಿ ಓಪನ್ ಮಾಡಿ, ನೀವೇನಾದ್ರೂ ಆ ಲಿಂಕ್ ನ ಓಪನ್ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರೆ 7 ದಿನದ ಒಳಗಾಗಿ ನಿಮಗೆ RTGS ಅಥವಾ ನೆಫ್ಟ್ ಮೂಲಕ ನಿಮ್ಮ ಖಾತೆಗೆ ನೀವು ಎಷ್ಟು ಅಮೌಂಟ್ ಅನ್ನ ಪೇ ಮಾಡಿರ್ತೀರೋ ಅಷ್ಟು ಹಣ ಜಮಾವಣೆ ಆಗುತ್ತೆ. SMS ಮೂಲಕ ನಿಮ್ಗೆ ಇನ್ಫಾರ್ಮೇಶನ್ ಬರುತ್ತೆ. ಅದಾದ್ಮೇಲೆ ನಿಮ್ಮ ಖಾತೆಗೆ ನೇರವಾಗಿ ಹಣ ಹೋಗುತ್ತೆ, ಅಥವಾ ನೀವು ಯಾವ ಖಾತೆಯನ್ನು ಕೊಟ್ಟಿರ್ತೀರೋ ಆ ಖಾತೆಗೆ ನೇರವಾಗಿ ಹಣ ಹೋಗುತ್ತೆ. ಇಂತಿಷ್ಟು ದಿನ ಅನ್ನುವಂಥದ್ದನ್ನ ನಿಗದಿಪಡಿಸಿಲ್ಲ. ಇವತ್ತಿನಿಂದ ನಿಮ್ಗೆ ಏನು ಹಣವನ್ನ ಅಂದ್ರೆ ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಅವಕಾಶ ಇದೆ. ಯಾವತ್ತಿಂದ ಅವಕಾಶ ಕೊಡ್ತಾರೆ ಅನ್ನುವಂತಹ ಕಾತರ ವಿದ್ಯಾರ್ಥಿಗಳಲ್ಲಿ ಇತ್ತು. ಯಾಕಂದ್ರೆ ಮೇ 29ರಿಂದನೇ ಬಹುತೇಕ ವಿದ್ಯಾರ್ಥಿಗಳು ಬಸ್ ಪಾಸ್ಗೆ ಅಪ್ಲೈ ಮಾಡಿದ್ರು. ಸೊ ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಓಡಾಟವನ್ನ ನಡೆಸ್ತಾ ಇದ್ರು. ಆ ಅಮೌಂಟ್ ಏನು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಈ ಉಚಿತ ಬಸ್ ಪಾಸ್ ಅನ್ನ ಅನೌನ್ಸ್ ಮಾಡಿದ್ರು. ಆ ಅಮೌಂಟ್ ನಮಗೆ ಬರುತ್ತಾ ಬರಲ್ವಾ, ನಾವು ಇದರ ಫಲಾನುಭವಿಗಳು ಆಗ್ತೀವಾ ಆಗಲ್ವಾ, ಅಥವಾ ನಮ್ ದುಡ್ಡು ಸರ್ಕಾರ ಯಾವಾಗ ಕೊಡುತ್ತೆ, ಈ ತರದ ಸಾಕಷ್ಟು ಪ್ರಶ್ನೆಗಳು ಬಹುತೇಕ ವಿದ್ಯಾರ್ಥಿಗಳಲ್ಲಿ ಕಾಡ್ತಾ ಇತ್ತು. ಯಾಕಂದ್ರೆ ಒಂದೊಂದು ಅಮೌಂಟ್ ಕೂಡ ಬಡವರ ಮಕ್ಕಳಿಗೆ ಅದೇ ವಿದ್ಯಾಭ್ಯಾಸವನ್ನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದೇ ಬಸ್ ಪಾಸ್ ನಲ್ಲೇ ಅವರು ಬೇರೆ ಏನೋ ಪಠ್ಯಪುಸ್ತಕನೋ ಬೇರೆ ಬೇರೆ ರೀತಿಯಾಗಿ ಪರ್ಚೇಸ್ ಮಾಡೋದಕ್ಕೆ ಅವರಿಗೆ ಸಹಾಯ ಆಗುತ್ತೆ. ಸೊ ಹಾಗಾಗಿ ಯಾವಾಗ ಹಣ ಬರುತ್ತೆ ಅಂತ ಅವ್ರು ಕಾಯ್ತಾ ಇದ್ರು. ಸೊ ಕೊನೆಗೂ ಈಗ 4 ನಿಗಮಗಳ ವ್ಯಾಪ್ತಿಯಲ್ಲಿ ಅಪ್ಲಿಕೇಶನ್ ಲಿಂಕ್ ನ ಓಪನ್ ಮಾಡಿದ್ದಾರೆ. ಬಟ್ ಏನಂದ್ರೆ ಗ್ರಾಮೀಣ ಭಾಗದಲ್ಲಿ ಇದೇನಾದ್ರೂ ಸರ್ವರ್ ಬಿಸಿ, ಈ ತರದ ತಾಂತ್ರಿಕ ಸಮಸ್ಯೆಗಳೇನಾದ್ರೂ ಆಗುತ್ತಾ ಅನ್ನುವಂತಹ ಆತಂಕ ಇರುವಂತದ್ದು. ಬಟ್ ಇವತ್ತಿಗೆ ಸದ್ಯಕ್ಕೆ ಓಪನ್ ಆಗ್ತಾ ಇದೆ. ಮುಂದೆ ಏನಾಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿರುವಂತದ್ದು. ಶರ್ಮಿತಾ ಶೆಟ್ಟಿ, ಫಾಲೋ ಅಪ್ ಮಾಡೋ ಸುದ್ದಿನ. ಥ್ಯಾಂಕ್ ಯು ಪ್ರಗತಿ ಶೆಟ್ಟಿ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಮೊದಲೇ ಬಸ್ ಪಾಸ್ ಹಣವನ್ನ ಕೊಟ್ಟು ತಗೊಂಡವರಿಗೆ ಸರ್ಕಾರ ರೀಫಂಡ್ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದೆ. ಇವತ್ತಿನಿಂದ ನೀವು ಆನ್ಲೈನ್ ಅಲ್ಲೇ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದಾಗುತ್ತೆ. ಅದಕ್ಕೆ ಈ ಆಧಾರಿತ KYC ಲಿಂಕ್ ಆಗಿರ್ಬೇಕಾಗುತ್ತೆ. ಅದರ ಜೊತೆಯಲ್ಲಿ ನಿಮ್ಮ ಅಕೌಂಟ್ ಇದ್ರೆ ಅದನ್ನ ನೀವು ಕೊಡ್ಬೋದು ಪ್ರೂಫ್ ಆಗಿ. ಇಲ್ಲ ಅಂತಂದ್ರೆ ನಿಮ್ಮ ಪೇರೆಂಟ್ಸ್ ಅಕೌಂಟನ್ನು ಅದಕ್ಕೆ ಕೊಡ್ಬೋದಾಗುತ್ತೆ. ಅರ್ಜಿಯಲ್ಲಿ ಅದನ್ನ ನಮೂದು ಮಾಡಬೇಕಾಗುತ್ತೆ ನಂಬರನ್ನು. ನಿಮಗೆ 7 ದಿವಸದ ಒಳಗೆ ರೀಫಂಡ್ ಆಗುತ್ತೆ ಅಂತ ಸರ್ಕಾರ ಹೇಳ್ತಾ ಇದೆ. ಮತ್ತೆ ರೀಫಂಡ್ ಆದ ತಕ್ಷಣ ನಿಮಗೆ SMS ಮೂಲಕ ಒಂದು ಕನ್ಫರ್ಮೇಷನ್ ಅನ್ನು ಕೂಡ ನೀಡಲಾಗುತ್ತೆ. ಸರ್ವರ್ ಸಮಸ್ಯೆ ಏನಾದರೂ ಆಗುತ್ತಾ ಈ ಬಗ್ಗೆ ಫಾಲೋ ಅಪ್ ಅನ್ನ ಮಾಡೋದು.